ಮಾತಾಡಿದಾಗ ಸರ್ ನನ್ನ ಸಾಂಗ್ಗೆ ಕೊರಿಯೋಗ್ರಫಿ ಇದು ಫ್ಯಾನ್ ಮೇಡ್ ಸಾಂಗ್ ತರ ಮಾಡ ಅಂತಿದ್ದೀನಿ ಸರ್ ಅಂತ ದರ್ಶನಿ ಬಂದು ಹೇಳಿದ್ರು. ಆಗ ನಮ್ಮ ನವನೀತ್ ಅವರ ಅಸಿಸ್ಟೆಂಟ್ಸು ಹೇಮಂತ್ ಮಂಜು ಇವರೆಲ್ಲರೂ ಇದ್ರು. ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಅಂದ್ರು. ಅವ್ರು ಕೇಳೋ ಸರ್ ಒಂದೇ ಒಂದು ನನಗೆ ನಾವು ಮಾಡ್ತೀವಿ ಬಟ್ ನಾವು ಯಾವುದೋ ಒಂದು ಆರ್ಟಿಸ್ಟ್ ಕೊಡಿ ಸರ್, ಎಲ್ಲ ಕಡೆ ವರ್ಕ್ ಆಗಬೇಕು ಆ ಥರ ಸ್ವಲ್ಪ ಅಂತಂದ್ರು. ಸರಿ ಅಂತ ನಾನು ನಮ್ರತ ಕೇಳಿದೆ. ನಮ್ರತ ಈ ಥರ ಒಂದು ಸಿನಿಮಾದು ಇದೆ ಪ್ಲಾನ್ ಮಾಡ್ತೀರಾ ಸಾಫ್ಟ್ವೇರ್ ರಿಲೀಸ್ಗೆ ಅಂತ. ಅವಾಗ ಸರ್ ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗಿದೆ, ನನಗೂ ಖುಷಿ ಸರ್ ಒಂದು ಪಾರ್ಟ್ ಆಗೋದು ಈ ಸಾಂಗ್ಗೆ, ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಸೊ ಇದು ಖಂಡಿತ ಇದೆಲ್ಲನೂ ನಮ್ಮ ದರ್ಶಿನಿ ಮತ್ತು ನಮ್ಮ ಡೈರೆಕ್ಷನ್ ಟೀಮು ಹಾಗೆ ನಮ್ರತಾಗೆ ತುಂಬ ಥ್ಯಾಂಕ್ಸ್. ಸೊ ಈಗ ಮೊದಲೇ ಸಾಂಗ್ ನೋಡ್ಕೊಂಬರೋಣ, ನೋಡ್ಕೊಂಬಂದ್ಮೇಲೆ ಮಾತಾಡೋಣ. ಫಾರ್ ಯುವರ್ ಸ್ಪೆಷಲ್ ಅಪಿಯರೆನ್ಸ್ ಇನ್ ಚೂಮಂತ ಟೀಮ್. ಸರ್ ತರುಣ್ ಸರ್ ಹೇಳ್ದಂಗೆ ಅದು ಆಕ್ಚುಲಿ ಟೈಟಲ್ ಟ್ರ್ಯಾಕ್ ಚೂಮಂತರ್ ಡಲ್ ಡರ್ ಏನಿದೆ ಅದು ಆಕ್ಚುಲಿ ತುಂಬ ಟ್ರೆಂಡ್ ಆಯಿತು. ನಾನು ಬ್ಯಾಡ್ಲಕ್ ಅದು ಒಂದು ವರ್ಷದಿಂದನೇ ಟ್ರೆಂಡ್ ಆಗೋಗ್ಬಿಡ್ತು. ಸೊ ಈಗ ನೀವು ಸಿನಿಮಾ ನೋಡಿದರೆ ಈ ಏನಿದೆ ಒಂದು ಹುಕ್ ಲೈನ್ ಇದೆ, ಇದು ತುಂಬಾನೇ ಚೆನ್ನಾಗಿದೆ. ಲೈಕ್ ತುಂಬಾ ಯುನೀಕ್ ಆಗಿದೆ. ಒಂದು ಹಾರರ್ ಮೂವಿಗೆ ಒಂದು ಸ್ಟೈಲಿಶ್ ಆಗಿ ಅದು ಮಧ್ಯದಲ್ಲಿ ಬರೋಂಥದ್ದು ನನಗೆ ತುಂಬಾನೇ ಸೆಳೀತು. ಸೊ ವಿ ಪ್ಲಾನ್ ದಿಸ್ ಶೂಟ್. ಇದನ್ನ ಒಂದು ಫ್ಯಾನ್ಸ್ಗೆ ಒಂದು ಹುಕ್ ಸ್ಟೆಪ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ನಮ್ಮ ಕನ್ನಡ ಜನತೆಗೆ ಹೊಸದಾಗಿ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಸೊ ನಮ್ಮ ತರುಣ್ ಸರ್ ಒಂಚೂರು ಬಜೆಟ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. ಇಷ್ಟು ಕೊಟ್ಟಿದ್ದೀರೋ ಸರ್, ಥ್ಯಾಂಕ್ ಯು ಫಾರ್ ದಟ್. ಹೋಪ್ ನಿಮ್ಗೆ ಎಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ. ತುಂಬ ಕಮ್ಮಿ ಟೈಮಲ್ಲಿ ಪ್ಲ್ಯಾನ್ ಮಾಡಿರೋಂಥ ಸಾಂಗು. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಕೊಡೋದಲ್ಲೇ ಸರ್ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡಿ, ಯಾವಾಗಲೂ ಮಾತಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಎಸ್ಪೆಷಲಿ ಅವ್ರ ಸ್ವೀಟೆಸ್ಟ್ ಶರಣ್ ಸರ್ ಇದ್ದಾರೆ. ಈಗ ಆಲ್ವೇಸ್ ಇವತ್ತಿಗೂ ಒಂದು ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್. ಸೊ ಅಷ್ಟೇ, ಈಗ ನನಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಸ್ಪೆಷಲ್ ನಮ್ಮ ಅನೂಪ್ ಸರ್ ಅಸಿಸ್ಟೆಂಟ್ ಇದ್ದಾರೆ, ಅವರು ನನ್ನ ಜೊತೆ ಕೆಲಸ ಮಾಡಿದ್ರು. ಈಸ್ ಅ DOP. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್, ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಕ್ಸಸ್ ಮೀಟಲ್ಲಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಸರ್. ಆ್ಯಕ್ಚುಲಿ ಏನೋ ಪ್ರೆಷರಲ್ಲಿ ನಾನು ಎಮೋಷ್ನಲ್ ಆಗಿ ಆಗಲೇಬೇಕು ಸರ್. ನೆಕ್ಸ್ಟ್ ಸಾಂಗ್ಸ್ ನಾನು ಎಷ್ಟೇ ಮಾಡಿದ್ರು ಚೂಮಂತರ್ ನನಗೆ ಇಟ್ ಹೋಲ್ಡ್ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಫಸ್ಟ್ ಸಾಂಗ್ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡಿರೋಂಥ ಸಾಂಗ್ ಅಂತ. ಸೊ ಯಾವಾಗಲೂ ಅದು ಸ್ಪೆಷಲ್ ಆಗೇ ಇರುತ್ತೆ ನನಗೆ. ಆ್ಯಂಡ್ ಯಸ್ ಸರ್, ನೀವು ತುಂಬ ಮೂವಿ ವಾಸ್ ಎಕ್ಸ್ಟ್ರಾರ್ಡಿನರಿ ನಾವೆಂಟಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಈ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದೇ, ಹಾಲಿವುಡ್ ಮೂವಿ ಥರನೇ ಇದೆ. ಎಸ್ಪೆಷಲಿ ದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಆರ್ಟಿಸ್ಟ್ಗಳಿಗೆ ಎಲ್ಲರ ಪರ್ಫಾರ್ಮೆನ್ಸ್, ಶರಣ್ ಸರ್ ಆಗಿರ್ಬೋದು, ಅತಿಥಿ ಅವ್ರದ್ದಾಗಿರ್ಬೋದು, ಮೇಘನಾ ಅವ್ರದ್ದಾಗಿರ್ಬೋದು, ಪ್ರಭು ಅವ್ರದ್ದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳಿದ್ರು ನನಗೆಲ್ಲರೂ. ಆ್ಯಂಡ್ ಐ ಆಮ್ ಎಟರ್ನಲಿ ಗ್ರೇಟ್ಫುಲ್ ಇಂಥ ಒಂದು ತಂಡದ ಜೊತೆ ಹಾಗೆ ಸಿನಿಮಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಮೊದಲನೇ ಬಾರಿಗೆ ನನಗನ್ಸೋ ಪ್ರಕಾರ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನ ನಡೀತಾ ಇರೋದು. ಸೊ ನನ್ನನ್ನು ಇದೊಂದಕ್ಕೆ ಚೂಸ್ ಮಾಡೋದಕ್ಕೆ ಥ್ಯಾಂಕ್ ಯು ತರುಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಹೋಲ್ ಟೀಮ್ಗೆ. ಆ್ಯಂಡ್ ದರ್ಶಿನಿ ಕೊರಿಯೋಗ್ರಾಫರ್ ಅಂದಾಗ ನನಗೆ ಭಯ ಇತ್ತು, ಬಿಕಾಸ್ ಅವರು ಒಂದು ಬೀಟು ಬಿಡಲ್ಲ, ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ. ಬಟ್ ಥ್ಯಾಂಕ್ಫುಲಿ ಶಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಕೊಟ್ಟಿರೋಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ, ಥ್ಯಾಂಕ್ ಯು ಟು ಚೂಸ್ ಮೀ ಫಾರ್ ದಿಸ್. ಸರ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳಿಸಿದ್ದೀನಿ. ನನಗೆ ಇವತ್ತು ಶೂಟ್ ಇರಲಿಲ್ಲ, ಇವತ್ತು ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಈ ಮೀಟಿಗೆ ಬಂದಿದ್ದೀನಿ. ಮುಗಿಸಿದ ತಕ್ಷಣ ಅನ್ಕೊಂಡು ಇನ್ನೂ ಇಲ್ಲ ಅಂದ್ರು, ಕ್ಯಾಮ್ರಾ ಇಲ್ಲ ಅಂದ್ರೂ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕು ಅಂದ್ರು ಅವರು. ಬಟ್ ಆ್ಯಕ್ಚುಲಿ ನಂಗೆ ಈ ಥರ ಕೆಲಸ ಮಾಡಬೇಕಾದಾಗ ತುಂಬ ಕ್ರಿಯೇಟಿವ್ ಥಾಟ್ಸ್ ಬಂತು. ಕೆಲವೊಂದು ಶಾರ್ಟಲ್ಲಿ ಫೋರ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಐ ಯೂಸ್ಡ್ ನಮ್ರತಾಸ್ ಹೀಲ್ ಸ್ಲಿಪ್ಪರ್ಸ್ನ ಯೂಸ್ ಮಾಡಿಬಿಟ್ಟು ಐ ಕ್ರಿಯೇಟೆಡ್ ಸಮಥಿಂಗ್. ಸೊ ಥ್ಯಾಂಕ್ ಯು ಸರ್, ತುಂಬ ಕ್ರಿಯೇಟಿವಿಟಿ ಆಚೆ ತಂದ್ರಿ. ಥ್ಯಾಂಕ್ ಯು ದರ್ಶಿನಿ. ಇದು ದೇವ್ರ ಸಿನಿಮಾ, ನೀವು ಅತೃಪ್ತ ಆತ್ಮ ಥರ ಹೇಳ್ಬೇಡಿ, ತೃಪ್ತ ಆತ್ಮ ಥರ ಹೇಳಿ ಎಲ್ಲ. ಹಾಗೆಯೇ ನಮ್ಮ ಈ ಸಿನಿಮಾ ಮಾಡಿದ್ದಕ್ಕೆ ಫಸ್ಟ್ ಒಂದು ಸಾಂಗ್ ಮಾಡಿದ್ದು ಚಂದನ್ ಶೆಟ್ಟಿ ಅವರು. ಆನಂತರ ನಮ್ಮ ರೀರೆಕಾರ್ಡಿಂಗ್ ಅಂತ ಬಂದಾಗ ಅವಿನಾಶ್ ಅವ್ರು ಮಾಡಬೇಕಿತ್ತು. ಅವ್ರಿಗೂ ಅಷ್ಟೇ ಸೇಮ್ ಅತೃಪ್ತ ಆತ್ಮ ಅದು. ಸರ್ ನನಗೊಂದು ಸಾಂಗ್ ಕೊಡಿ ಸರ್, ನನಗೊಂದು ಸಾಂಗ್ ಕೊಡಿ ಸರ್ ಅಂತ ಕೊಡಿ ಅಂದ್ರು. ಪಾಪ ಸಾಂಗು ರೆಡಿ ಮಾಡಿದ್ವಿ. ಸಾಂಗು ಸಿನಿಮಾದಲ್ಲಿ ಅದು ಬ್ಯಾಕ್ಗ್ರೌಂಡ್ ಥರ ಹೋಯ್ತು, ಯೂಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಅವರ ಒಂದು ಖುಷಿಗೆ ಮತ್ತೆ ಸಿನಿಮಾಗೂ ನಮ್ಗೆ ಬೇಕಿತ್ತು. ಸೊ ಎಲ್ಲ ಪ್ಲಾನ್ ಮಾಡಿ ಇವತ್ತು ಈ ಸಾಂಗ್ ಆಗಿದೆ. ಸೊ ಈ ಸಾಂಗ್ ಮಾಡಿರುವಂಥ ನಮ್ಮ ಅವಿನಾಶ್ ಅವರು ಮಾತಾಡ್ತಾರೆ.
ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ, ನವನೀತ್ ಸರ್ಗೆ. ಆ್ಯಕ್ಚುಲಿ ಪ್ಲ್ಯಾನಲ್ಲೇ ಇದ್ದಿಲ್ಲ, ಈ ಸೀನ್ ಮೇಲೆ ಏನು ಆಗ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ವೆರಿ ಜಾಝಿ ಹೋಗೋಣ ಸರ್, ಲೆಟ್ಸ್ ಗೋ ವೆಸ್ಟರ್ನ್. ರೂಮ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ, ಇಟ್ ಮೈಟ್ ಮೇಕ್ ಸೆನ್ಸ್ ರಾದರ್ ದನ್ ಗೋಯಿಂಗ್ ವೆರಿ ಯೂಶುವಲ್ ವೇ ಅಂತ ಥಿಂಕ್ ಮಾಡಿದ್ವಿ. ಸರ್ ಫುಲ್ ಸರ್ಚು, ಬೋರ್ ಆಗಬಾರ್ದು, ವೈ ಡೋಂಟ್ ಯು ಕಮ್ ಅಪ್ ವಿತ್ ಎ ಸಾಂಗ್ ಅಂದರು. ನಾನೇ ಯೋಚನೆ ಮಾಡಿಲ್ಲ, ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ. ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರ್. ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಆಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಫಾರ್ ಮೀ. ಸೊ ಹಂಗಾಗಿ ಸ್ವಲ್ಪ ಜಿಬ್ರಿಷ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ, ನನಗೆ ಸ್ವಲ್ಪ ಬರೆಯೋ ಹುಳ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು 4 ಲೈನ್ ಬರೆದಿದ್ದೆ. ಸೊ ವಿ ಆರ್ ಸ್ಪೀಕಿಂಗ್ ಅಬೌಟ್, ಯಾಕಂದರೆ ಅವರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ. ಸೊ ಮನುಷ್ಯಂದು ಗ್ರೀಡ್ ಅವನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೈಟಿಂಗ್ ಮಾಡಿದ್ವಿ ಜಿಬ್ರಿಷ್ ಆಗಿ. ಅದಕ್ಕೆ ಮತ್ತೆ ವಿಜಯ್ ಈಶ್ವರ್ ಅವರು ಕನ್ನಡದ ಒಂದು 4 ಸಾಲನ್ನು ಸೇರಿಸಿ ಸೂಪರಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಕೊರಿಯೋಗ್ರಾಫರ್ ಆಗ್ಬೋದು, ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಇದು ಈ ಹಾಡು ಬಗ್ಗೆ. ಬಟ್ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾರ್ಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ. ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲಿದಲ್ಲ, ಫುಲ್ ಸಿನಿಮಾ ಗೆಲ್ಲಿಯೋದು ಭಾಳ ಇಂಪಾರ್ಟೆಂಟ್ ನಮಗೋಸ್ಕರ. ಯಾಕಂದರೆ ಒಂದು ಹಾಡು ಗೆಲ್ತು, ಮ್ಯೂಸಿಕ್ ಚೆನ್ನಾಗಿತ್ತು, ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ. ಯಾಕಂದರೆ ಹೋಲ್ ಪೀಪಲ್ ಶುಡ್ ಟಾಕ್ ಅಬೌಟ್ ದ ಮೂವಿ, ಎಲ್ಲ ಸಿನಿಮಾ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಇಸ್ ಹ್ಯಾಪನ್ ಟು ಚುಮಂತರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ನಾನು ಡೈರೆಕ್ಟರ್ ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗೆ ಬೇಕು ಅಂತ ಕಿತ್ತಾಡಿ ಹಾಡಿರೋಂಥ ಸಾಂಗು. ಆ ಕನ್ನಡದ ಸಾಲು ಅವ್ರು ಹಾಡಿರೋದು, ಇಂಗ್ಲೀಷ್ ಸಾಲು ನಾನು ಹಾಡಿರೋದು. ಈ ಡೈರೆಕ್ಟರಲ್ಲಿ ಆ್ಯಕ್ಚುಲಿ ನನಗೇನು ಗೊತ್ತಾ, ಈ ಚುಮಂತರ್ ಮಾಡೋಕ್ಕೆ ಯಾಕೆ ಕಷ್ಟ ಅಂದರೆ, ಡೈರೆಕ್ಟ್ರಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ, ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ. ಅವ್ರಿಗೇನಂದ್ರೆ ನನ್ನದ್ರಲ್ಲಿ ಒಂದು ಡೈರೆಕ್ಟರ್ ಇದ್ದಾರೆ ಅಂತ ಅವ್ರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ಹಂಗೆ. ಬಟ್ ಆ್ಯಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಬರೀ ಐದಕ್ಕೆ ಬರೋಲ್ಲ, ಹೆಚ್ಚಾಗಿ ಡೈರೆಕ್ಟರ್ಗೆ ಕನ್ನಡದ ಪ್ರೀತಿ ಜಾಸ್ತಿ. ಫಸ್ಟು ಇವ್ರಿಗೆ ತುಂಬ ಇಂಗ್ಲೀಷ್ ವ್ಯಾಮೋಹ, ಸ್ವಲ್ಪ ಅವ್ರು ಆ ರೆಫರೆನ್ಸ್ ಅದು ಇದು ತೊಗೊತಾರೆ. ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ, ಸರ್ ಫಸ್ಟ್ ನೀವು ಈ ಸಿನಿಮಾ ಎಲ್ಲಿ ಬಂತು, ಆ ಸಿನಿಮಾದ ಸಾಂಗ್ಸ್ ಕೇಳಿದ್ದೀರಾ, ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡಿದ್ರ ನೀವು, ಅದನ್ನ ಹೇಳ್ರಿ ನೀವು ಅಂತ. ಇದಕ್ಕೆ ಜನ ಆಗ್ಲಿ ಈ ಸಿನಿಮಾ ಇದು ಅವ್ರು ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಜಾಸ್ತಿ ನೋಡೋಕ್ಕೆ, ಒಳ್ಳೇದಾಗ್ಲಿ. ಇನ್ನು ಆ್ಯಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘ್ನಾನು ಹೇಳ್ಬೋದು. ಮೇಘ್ನಾ ನಾವು ಸಾಂಗ್ ರಿಲೀಸ್ ಆಗ ಹೇಳಿದ್ರು, ತರುಣ್ ನಾನು ಸಾಂಗ್ ಅಲ್ಲಿಲ್ಲ, ನನಗೆ ಸಾಂಗ್ ಇಲ್ಲ ಅಂತ. ಮೇಘ್ನಾ ನೋಡಿ ಸರ್ಪ್ರೈಸ್, ಇಡೀ ಸಾಂಗ್ ಅಲ್ಲಿ ನೀವೇ ಜಾಸ್ತಿ ಇದ್ದೀರಾ, ಓಕೆನಾ, ಕಾಣಿಸ್ತಾ ಇದ್ದೀರಾ, ಯಾವಾಗ ಬೇಕೋ ಹೋಗಿ ಹಾಕೊಂಡು ನೋಡ್ತಾ ಇರಿ, ಸಾಂಗ್ ಅಲ್ಲಿದ್ದೀರಾ, ನಿಮಗೂ ಸಾಂಗ್ ಕೊಟ್ಟಿದ್ದೀನಿ. ಮೇಘ್ನಾ ಮಾತಾಡ್ತಾರೆ. ಕನ್ನಡದಲ್ಲಿ ಜಾಝ್ ಸಾಂಗ್ಸ್ ಬರೋದು ತುಂಬಾ ಕಮ್ಮಿ, ಅಲ್ಲಿ ಇಲ್ಲಿ ಒಂದೊಂದ್ಸಲ ಬರ್ತಾ ಇರುತ್ತೆ. ಬಟ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಕೇಳೋಕೆ ಅಂದ್ರೆ, ಸ್ಪೆಷಲಿ ಜಾಝ್ ಸಾಂಗ್ಸು ನಮ್ಮ ಕನ್ನಡ ಲಿರಿಕ್ಸ್ ಜೊತೆಲಿ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ದರ್ಶಿನಿ, ನಮ್ರತ, ತರುಣ್ ಸರ್ ಆಫ್ ಕೋರ್ಸ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಆಡಿಂಗ್ ಮೈ ಸೀನ್ಸ್ ಇನ್ ದಿಸ್ ಸಾಂಗ್. ಬಟ್ ನಾನು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಅ ಡಾನ್ಸರ್, ಬಟ್ ಏನು ಅಂದರೆ ಇಲ್ಲಿವರೆಗೂ ಒಂದು ಡಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಐ ಆಮ್ ಪ್ರೊಫೆಷನಲ್ ಡಾನ್ಸರ್. ಬಟ್ ನೆಕ್ಸ್ಟ್ ಸಿನಿಮಾ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ನವನೀತ್ ಸರ್ ಸಾಂಗೇ ಇಡಲ್ಲ. ಇಲ್ಲ ಅಂದರೆ ನನಗೆ ತುಂಬ ಖುಷಿ ಇದೆ. ಸಾಂಗ್ ಅಂತೂ ಸಖತ್ತಾಗಿದೆ, 2 ಸಾಂಗ್ಸು. ನನಗೆ ಎರಡರಲ್ಲೂ ಚೂಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಬೋತ್ ಆಫ್ ದಮ್ ಹ್ಯಾವ್ ಡಿಫ್ರೆಂಟ್ ಫ್ಲೇವರ್ಸ್. ಸಖತ್ತಾಗಿದೆ. ಮೋರ್ ದೆನ್ ಎನಿಥಿಂಗ್ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಕ್ಸಸ್ ಅಂತ. ನಮ್ಮ ಸಿನಿಮಾ ಸಕ್ಸಸ್ ಆಗಿದ್ದು ಒಂದು ಐ ಡೋಂಟ್ ನೋ, ಒಂದು ಒಳ್ಳೆ ಒಂದು ಏನು ಹೇಳ್ತಾರೆ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2025. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು. ಇದು ನಮ್ಮ ಗೆಲುವು ಮಾತ್ರ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿ ಗೆಲುವು ಆ್ಯಕ್ಚುಲಿ. ನನಗೆ ಒಂದು 6 months ಹಿಂದೆ ಸ್ತ್ರೀ 2 ರಿಲೀಸ್ ಆದ, ಐ ಡೋಂಟ್ ನೋ ವೆನ್ ಇಟ್ ರಿಲೀಸ್, ಐ ಆಮ್ ಫರ್ಗೆಟಿಂಗ್. ಬಟ್ ಸ್ತ್ರೀ 2 ರೀಸೆಂಟಾಗಿ ರಿಲೀಸ್ ಆದಾಗ, ಆಮೇಲೆ ಭೂಲ್ಬುಲೆ ಹಿಟ್ ಆದಾಗ ನನಗೆ ಒಂದು ಫೀಲಿಂಗು, ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ, ಈ ಸಿನಿಮಾಗಳೆಲ್ಲ ಹಾರರ್ ಜಾನರಲ್ಲಿ ಗೆಲ್ತಾ ಇದೆ, ನಾವು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋಕ್ಕೆ ಕರೆಕ್ಟ್ ಟೈಮಿಗೆ ಇವ್ರು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯುನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ದೇ ನೆವರ್ ಗಿವ್ ಅಪ್ ಆನ್ ಅಸ್. ದೇ ಹ್ಯಾವ್ ಶೋನ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರು ಬಂದು ಥಿಯೇಟರ್ ಸಿನಿಮಾ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನಮ್ಮ ಆಡಿಯನ್ಸ್ಗೆ ಬಿಫೋರ್ ಮೂವಿ ಆಗಿರಲಿ ಇವಾಗಲೂ ಆಗಿರಲಿ ರೀಚ್ ಆಗೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.
ನಿಮ್ಮೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ಡಿಜಿಟಲ್ ಮೀಡಿಯಾದವ್ರಿಗೆ, ದೆನ್ ಯೂಟ್ಯೂಬರ್ಸ್ಗೆ, ದೆನ್ ನಮ್ಮ ಕಿರಣ್ ಅವರು, ಅನಿಲ್ ಅವರು, ಶ್ರೀನಿವಾಸ್ ಅವರು, ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದರೆ, ಒಂದು ಲೆವೆಲ್ಗೆ ಜನಕ್ಕೆ ತೊಗೊಂಡೋಗಿ ಕೊಟ್ಟ ಮೇಲೆ ಅವ್ರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಯಿತು ಸಿನಿಮಾಗೆ. ಸೊ ಇವತ್ತುವರೆಗೂ ಯಾರ್ಯಾರು ನಮಗೆ ಗೊತ್ತೇ ಇಲ್ಲ, ಆ್ಯಕ್ಚುಲಿ ವ್ಲಾಗ್ ಮಾಡೋರು ಕೂಡ, ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ, ನಾನು ಈ ಅಡುಗೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿತ್ತು, ವಾಪಸ್ ಮನೆಗೆ ಬಂದ್ವಿ. ಮತ್ತು ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದರೆ, ಇದೆಲ್ಲ ನಮ್ಮ ಪಡೆದಿರೋಂಥ ಬ್ಲೆಸ್ಸಿಂಗ್ಸು ಮತ್ತು ಸಿನಿಮಾಗೆ ಇರೋಂಥ ಶಕ್ತಿ. ಸೊ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬ ಕಮ್ಮಿ ಪದ. ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಜನಗಳು, ನೀವುಗಳೇ ಎಲ್ಲರೂ ಕಾರಣ. ದೆನ್ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ನಮಗೆ. ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ, ಓವರ್ಸೀಸ್ ಕೂಡ ನಾವು US, UK ಆ್ಯಂಡ್ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ, ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟಾಗಿ ಇವತ್ತು ಕ್ಯೂಬ್ಗೆ ಅಪ್ಲೋಡ್ ಆಗಿದೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ನಮ್ರತ ಮೇಡಮ್, ನಮ್ಮ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಗ್ಲ್ಯಾಮರ್ ಆ್ಯಡಪ್ ಆಯಿತು ಅಂತ ಹೇಳ್ಬೋದು. ದೆನ್ ಈ ಸಾಂಗ್ಗೆ ನಾವು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ, ಮೇನ್ ಟೆಕ್ನಿಷಿಯನ್ಸ್ ಯಾರೂ ಇನ್ವಾಲ್ವ್ ಆಗಿರಲಿಲ್ಲ. ನಮ್ಮ ನೆಕ್ಸ್ಟ್ ಬಿ ಕೆಟಗರಿ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ಸ್ ಆಗಲಿ, ಸೊ ಅವರು ಮೇಯ್ನಾಗಿ ಈ ಸಾಂಗ್ ಮಾಡಿರೋವಂಥದ್ದು. ಶರಣ್ ಸರ್, ಇದು ತರುಣ್ ಸರ್ ಹೇಳ್ದಂಗೆ ಅವರೇನು ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಏನು ಮಾಡಿಲ್ಲ, ಪಾಪ ಲೊಕೇಶನ್ ಕೊಡಿಸಿದ್ರು, ಮಿಕ್ಕಿದೆಲ್ಲ ಪಾಪ ಅವರೇ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮೇಯ್ನಾಗಿ ಕರಿಬೇಕಾಗಿರೋದು ನಮ್ಮ ಮಹೇಶನ್. ಅವರೇ ಡಿಬಾ ಮಹೇಶ್ ಒಂದೇ ಸೆಕೆಂಡ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಪ್ರೊಡ್ಯೂಸರ್ಗೆ. ಸಿನಿಮಾ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ, ಥಿಯೇಟ್ರಲ್ಲೇ ನೋಡಿ. ಬಜೆಟ್ ಇದೆ, ಬಜೆಟ್ ಇಲ್ಲ ಅಂತಲ್ಲ, ಸಿನಿಮಾ ನಡೆಯೋದೇ ಹಂಗೆ. ಆ್ಯಂಡ್ ಅಲ್ಟಿಮೇಟ್ಲಿ ಏನಂದರೆ ಒಂದು ಪ್ರೆಸೆಂಟೇಷನ್ ಅಂತ ಆದಾಗ ಅದು ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ. ಪರ್ಟಿಕ್ಯುಲರ್ಲಿ ಈ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ. ಅದು ಒಂದಿಷ್ಟು ನಮ್ಮ ಪೋರ್ಷನ್, ನಾನು ಆ್ಯಕ್ಚುಲಿ ಚೂಮಂತರ್ ಡರ್ 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 ಸಾಂಗ್ ಬಂದಾಗ ಇಷ್ಟು ಪೆಪ್ಪಿ ಆಗಿರೋದು ಒಂದು ಸಾಂಗಲ್ಲಿ ನಾವು ಇರಬೇಕಿತ್ತಲ್ವ ಅಂತ ಆ್ಯಕ್ಚುಲಿ ಅನಿಸ್ತು ಇನ್ಫ್ಯಾಕ್ಟ್. ಬಟ್ ನೆವರ್ದಲೆಸ್ ಅಟ್ಲೀಸ್ಟ್ ನಮ್ಮ ಪೋರ್ಷನ್ ಈ ಒಂದು ಸಾಂಗಲ್ಲಿದೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ. ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಲ್ಲ, ರಿಲೀಸ್ ಆಗಿ ಒಂದು 2-3 ದಿನಕ್ಕೆ ಒಂದಿಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ದೀನಿ ನಾನು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಜಾಸ್ತಿ ಪ್ರೆಸ್ ಮೀಟ್ ಇಲ್ಲಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಸೈನ್. ಆ್ಯಂಡ್ ಇಟ್ ಹ್ಯಾಪನ್ಸ್ ಒಂದು ಸಕ್ಸಸ್ ಅಂತ ಆದಾಗ ಇದೆಲ್ಲ ಆಗುತ್ತೆ. ಆದಷ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ಪ್ರೆಸ್ ಮೀಟ್ ಆಗಲಿ ಇದೇ ಥರ. 25 ಡೇಸೋ 50 ಡೇಸೋ ಆ ಟ್ರೆಂಡ್ ಇಲ್ಲ, ಆ ಟ್ರೆಡಿಷನ್ ಇಲ್ಲ ಅಂತ ಅಲ್ಲ. ಸಿನಿಮಾ ಒಂದ್ಸತಿ ಕಚ್ಕೊಂಡ್ರೆ ಅದು ಏನು ಬೇಕಾದ್ರೆ ಆಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ನಾವೆಲ್ಲ ಒಂದು ಥಿಯೇಟರ್ ವಿಸಿಟ್ ಹೋದ್ವಿ ರಾತ್ರಿ. ಮಲ್ಟಿಪ್ಲೆಕ್ಸಲ್ಲಿ ನಾನು ಒಂದು 240-250 ಜನರನ್ನು ನೋಡ್ತೀವಿ. ಬಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಒಂದಿಷ್ಟು ಫೀಲಿಂಗ್ ನೋಡಿದಾಗ, ಎಸ್ಪೆಷಲಿ ವೀರೇಶಲ್ಲಿ ಒಂದು 800 ಜನ, ಒಂದು ಕಾಮಾಖ್ಯದಲ್ಲಿ ಒಂದು 450 ಜನ, ಹಾಗೆ ವೈಷ್ಣವಿ ವೈಭವಲ್ಲಿ ಒಂದು 400 ಜನ, ಈ ಥರ ಫೀಲಿಂಗ್ ನೋಡಿದಾಗ ನನಗೆ ಏನು ಅನಿಸಿದೆ ಅಂದರೆ, ನಾವು ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಗಿ ಸುಮ್ಮನೆ ಆಚೆ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ನಂಗೆ ಗೊತ್ತಿರೋಗೆ ಮಿನಿಮಮ್ 5 ಟಿಕೆಟ್ ಹೊಡೆದಿದ್ದಾರೆ, ಇಲ್ಲ ಮ್ಯಾಕ್ಸಿಮಮ್ 20 ಟಿಕೆಟ್ ಬಂದಿದೆ. ಅಂದರೆ ಒಂದು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಸಿನಿಮಾನ ಬಂದು ಎಂಜಾಯ್ ಮಾಡಿದ್ದಾರೆ. ಮತ್ತೆ ಪ್ರತಿ ಹಂತದಲ್ಲೂ ನಾವು ವಾಟ್ ಎವರ್, ಈಗ ನಾವು ಅದು ಮಸಾಲ ಅಂತ ಹೇಳ್ತೀವ, ಇಲ್ಲ ನಾವು ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವ, ಆ ಪ್ರತಿಯೊಂದು ಎಲಿಮೆಂಟು ವರ್ಕ್ ಆಗಿದೆ. ಮೇಡ್ ಬಿ ಕಾಮಿಡಿ, ಮೇಡ್ ಬಿ ನಮ್ಮ ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿಸಿಲ್ಸ್ ಇತ್ತು. ಸೊ ಅದು ವೈಬ್ ಆ್ಯಕ್ಚುಲಿ. ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳಕ್ಕೆ ದೀಸ್ ಆರ್ ದ ವೈಬ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇಟ್ಸ್ ಪ್ಯೂರ್ಲಿ ಮೈ ಲಕ್ ಕೂಡ ಬಂದಿದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಮೆನಿ ಮೋರ್ ಟು ಗೋ ಸರ್. ಥ್ಯಾಂಕ್ ಯು. ಇಂಥ ಒಂದು ಉತ್ತಮವಾದ ಪ್ರಾಜೆಕ್ಟು ನನ್ನ ಒಂದು ಸಂಸ್ಥೆಯಿಂದ ಯಾವತ್ತು ಎಲ್ಲರೂ ಮಾತಾಡೋ ಥರ, ಅಂದರೆ ನಾನು ಮಾಡಿರುವಂಥ 5 ಸಿನಿಮಾಗಳಲ್ಲಿ ಅತಿ ಹೆಚ್ಚು ವಿಕ್ಟ್ರಿಗೂ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲೊಂದು ಸ್ವಲ್ಪ ನೆಗೆಟಿವ್, ಅಂದರೆ ಅದು ಬೇರೆ ಥರ ಸಬ್ಜೆಕ್ಟ್, ಪಾಸಿಟಿವ್ ಎರಡೂ ಈಕ್ವಲ್ ಆಗಿ ಅಥವಾ 60-40 ಥರ ಇತ್ತು. ಇನ್ನು 90% ತುಂಬ ಒಳ್ಳೆಯ ಸಿನಿಮಾ
ಕನ್ನಡಕ್ಕೂ ಒಂದು ಹಾಲಿವುಡ್ ರೇಂಜ್ ಇರುವಂತಹ ಸಿನಿಮಾ, ಒಂದೊಂದು ಕ್ಯಾರೆಕ್ಟರ್ಗಳ ಬಗ್ಗೆನೂ ಮಾತಾಡ್ತಿದ್ದಾರೆ. ಈಗ ಪ್ರಭು ಹೇಳಿದಂಗೆ ನಾವು ಮೊನ್ನೆ ಕಾಮಾಖ್ಯೆಗೆ ರಾತ್ರಿ 1:00 ಹೋಗಿದ್ದೀವಿ. ಅಲ್ಲಿ 70-75 ವರ್ಷ ಅನ್ಸುತ್ತೆ ಅಜ್ಜಿ ಬಂದು ನಿಂತ್ಕೊಂಡು ಮತ್ತೆ ಕ್ಯಾರೆಕ್ಟರ್ಗಳನ್ನ ಅಲೆಕ್ಸ್ ಅಂತ ಗುರುತಿಡ್ತಾರೆ, ಕ್ಲಾರಾ ಅಂತ ಹೇಳ್ತಾರೆ, ಒಂದೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಒಂದು ನಿಜವಾದ ಗೆಲುವು ಅಂತ ಅನ್ಬೋದು. ಎಲ್ಲ ಕಡೆ ಇದೇ ತರಾನೇ. ಮೈಸೂರಲ್ಲಿ ಒಂದು ಥಿಯೇಟರ್ ಹತ್ರ ಎಷ್ಟೋ ವರ್ಷಗಳಾಗಿದೆ ಅಂತೆ, ರೋಡ್ ಬ್ಲಾಕ್ ಆಗಿದೆ. ಫ್ಯಾಮಿಲಿ ಅವತ್ತು ಮನೆ ಹಬ್ಬ ಆಗಿದೆ, ಹಬ್ಬ ಆದ್ಮೇಲೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಆಗಾಗೇನೆ ಥಿಯೇಟರ್ಗೆ ಬಂದಿದ್ದಾರೆ. ಅದು ನೋಡೋದು ಒಂಥರ ಖುಷಿ ಆಗ್ತಿತ್ತು. ಮೊದಲೇಡವರೆಲ್ಲ ಬಂಡಿ ಕಟ್ಕೊಂಡು ಎತ್ತಿನ ಬಂಡಿನಲ್ಲಿ ಸಿನಿಮಾ ನೋಡಕ್ ಬರ್ತಿದ್ರು ಅಂತ. ಆದ್ರೆ ಇಲ್ಲಿ ನಮ್ಗೆ ಸಂಕ್ರಾಂತಿ ಹಬ್ಬದ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಸಿನಿಮಾ ನೋಡಕ್ ಬಂದಿದ್ದಾರೆ. ಮತ್ತೆ ಮಾಲ್ ಹೋಗ್ಲಿ, ಸಿಂಗಲ್ ಸ್ಕ್ರೀನ್ ಹೋಗ್ಲಿ, ಸೆಕೆಂಡ್ ಕ್ಲಾಸ್ ಮಾಲ್ ಅಲ್ಲಿ ಮೇಲ್ಗಡೆ ಬಾಲ್ಕನಿ ಸೀಟ್ ಸಿಗ್ಲಿಲ್ಲ ಅಂತ ಹೆಣ್ಮಕ್ಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ, ಮುಂದೆ ಈಗ ತಲೆ ಎತ್ಕೊಂಡು ನೋಡ್ತಿದ್ದಾರೆ. ಸೊ ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ. ಮತ್ತೆ ಸಾಕಷ್ಟು ಜನ ಇರ್ತಾರೆ, ಅದು ವೀಕೆಂಡ್ ಕಾಯ್ತಾ ಇದೀವಿ, ರಜಾ ಇಲ್ಲ, ಸೊ ಫ್ರೈಡೆ ನೈಟ್ ಇಂದ ನೋಡ್ತೀವಿ, ಸಾಟರ್ಡೆ ನೋಡ್ತೀವಿ, ಮೊದಲೇ ಬುಕ್ ಮಾಡ್ಕೊಂತ ಇದ್ವಿ, ನಮ್ಗೆ ಬಾಲ್ಕನಿ ಟಿಕೆಟ್ ಸಿಗ್ತಿಲ್ಲ ಅದಕ್ಕೆ ಮೊದಲೇ ಬುಕ್ ಮಾಡ್ಕೊಂತ ಇದೀವಿ, ಈ ತರದ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆ ತರ ಒಂದು ಇದರಲ್ಲಿ ಇವತ್ತು ನನಗೆ ಅದೆಲ್ಲ ನಮ್ಮ ತಂಡ ಸೇರ್ಕೊಂಡು ಈ ಒಂದು ಸಾಂಗ್ಗೆ ಇದಕ್ಕೂ ಅಷ್ಟೇ ನೋಡಿ, ಇವತ್ತು ಒಂದು ದೊಡ್ಡ ಸ್ಕ್ರೀನ್ ನೋಡಿದ್ದು ಖುಷಿ ಆಗ್ತಾ ಇದೆ. ಅಂದ್ರೆ ಒಂದು ಆ್ಯಡ್ ಆನ್ ಆಯ್ತು ನಮ್ಮ ಸಿನಿಮಾದ ಒಂದು ಗೆಲುವಿಗೆ. ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ನಾನು ನಮ್ರತಾ ಹೇಳಬೇಕು. ನಮ್ರತಾ ನಾನು ಕೇಳಿದಾಗ ಆಕ್ಚುಲಿ ಬಿಗ್ ಬಾಸ್ ಬಿಫೋರ್ ನಂಗೆ ಪರಿಚಯ ಇರಲಿಲ್ಲ. ಈ ಸಾಂಗ್ ಕೇಳೋದಕ್ಕೆ ಮೊದಲು ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಇದಿತ್ತು, ಯಾಕಂದ್ರೆ ಅವ್ರದ್ದು ಸಾಕಷ್ಟು ರೀಲ್ಸು ಮತ್ತೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಅಂದ್ರೆ ಒಂದು ಭ್ರಮೆ, ಅಂದ್ರೆ ಮಾಡ್ತಾರೋ ಇಲ್ವೋ ಈ ತರ ಒಂದು ಸಾಂಗ್ ಇಲ್ಲ ಸರ್ ಹಾಗೆ ಹೀಗೆಲ್ಲ. ಬಟ್ ಒಂದೇ ಸಾರಿ ಕೇಳಿದ ತಕ್ಷಣ ತುಂಬಾ ಖುಷಿಯಿಂದ ಸಾಂಗ್ ಮಾಡ್ಕೊಟ್ರು. ಸ್ಪಾಟ್ ಅಲ್ಲಿ ಅಷ್ಟೇ ಯಾವುದೇ ತೊಂದರೆಗಳಿಲ್ಲ, ಯಾವುದೇ ಇದೇ ಇಲ್ಲದೆ ಆರಾಮಾಗಿ ನಮ್ಮ ಟೀಮ್ ಅವ್ರು ಎಲ್ಲರೂ ಹೇಗಿರ್ತಾರೋ ಅದೇ ರೀತಿನೇ ನಿಂತು ಇಡೀ ದಿನ ಆಲ್ಮೋಸ್ಟ್ ರಾತ್ರಿ 10 ಗಂಟೆ 10:30 ಆಗಿತ್ತು ಸಾಂಗ್ ನ ಮುಗಿಸ್ಕೊಟ್ರು. ಒನ್ಸ್ ಅಗೇನ್ ನಮ್ರತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಾವು ಇಡೀ ಸಾಂಗ್ ನ ಇದನ್ನು ಎಡಿಟ್ ಮಾಡಿರೋದು ನವನೀತ್. ಸೊ ನವನೀತ್ ಪ್ರತಿಯೊಂದು ಕೆಲಸ ಮಾಡ್ತಾ ಬಂದಿದ್ದಾರೆ. ಓಕೆ, ಟೀಮು ಅಂದ್ರೆ ಗೈಡ್ ಅಂದ್ರೆ ನೀವು ಟೀಮು ಕೊಡ್ತಾ ಇದ್ದಾರೆ. ಸೊ ಅವ್ರ ಟೀಮ್ಗೆ, ದೆನ್ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆ ಇಡೀ ತಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಶರಣ್ ಸರ್ ಮಾತಾಡಿದ್ಮೇಲೆ ನೀವೆಲ್ಲ ಕ್ವಶನ್ಸ್ ಇರೋದಕ್ಕೆ ನಾವು ಸಿನಿಮಾ ಒಂದು ಗೆದ್ದ ಮೇಲೆ ಸಾಕಷ್ಟು ನಿಮ್ ಜೊತೆ ಒಂದು ಮಾತಾಡಬೇಕು ಅಂತ ಒಂದು ಇಂಟ್ರಾಕ್ಷನ್ ಲಾಸ್ಟ್ ಮೀಟಲ್ಲಿ ಆಗಿರ್ಲಿಲ್ಲ. ಆ ಒಂದು ಇಂಟ್ರಾಕ್ಷನ್ ಗೋಸ್ಕರ ಇವತ್ತು ಮಾಡೋಣ ಅಂತಾನೆ ಒಂದು ಇದಕ್ಕೆ ಶರಣ್ ಸರ್ ಹತ್ರ ಮಾತಾಡಿ ಅವ್ರು ಇಮಿಡಿಯೇಟ್ ಅವ್ರು ಕೊಡ್ಲಿಲ್ಲ, ನಾವು ಮಾತಾಡ್ಬೇಕು ಎಲ್ಲರ ಜೊತೆ. ಯಾಕಂದ್ರೆ ಅವತ್ತು ರಿಲೀಸ್ ಹಿಂದಿನ ದಿವಸ ನಾವು ಶೋ ಹಾಕಿದಾಗ ಫಸ್ಟ್ ಟೈಮ್ ಅನ್ಸುತ್ತೆ 246 ಸೀಟ್ ಫುಲ್ ಆಗಿತ್ತು. ಸೊ ಎಲ್ಲ ನಮ್ಮ ಪತ್ರಕರ್ತರು ಇರ್ಬೋದು, ಯೂಟ್ಯೂಬರ್ಸ್, ಕಂಪ್ಲೀಟ್ ಡಿಜಿಟಲ್, ಟಿವಿ ಎಲ್ಲರೂ ಬಂದ್ರು. ಇನ್ನೂ ಒಂದು 20 ಜನಕ್ಕೆ ಸೀಟ್ ಸಿಗ್ಲಿಲ್ಲ. ನೆಕ್ಸ್ಟ್ ಡೇ ಬಂದ್ರು. ಮೇ ಬಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಇತಿಹಾಸ ಆಗ್ಬೋದು. ಇಷ್ಟು ಜನ ನಮ್ಮ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಅಲ್ಲಿ ಇಂಟರ್ವಲ್ ಅಲ್ಲಿ ನೀವೆಲ್ಲ ಶಿಲ್ಲೆ ಹಾಕಿದ್ದು, ಪ್ರತಿಯೊಬ್ರು ಖುಷಿ ಪಟ್ಟಿದ್ದು, ಅದನ್ನ ಬೇರೆನೇ ಜೋಶ್ ಇತ್ತಂತು. ನೆಕ್ಸ್ಟ್ ಡೇ ನಮ್ಗೆ ಮಾರ್ನಿಂಗ್ ಶೋ ತುಂಬಾ ಕಮ್ಮಿ ಇದ್ರು, ಅಂದ್ರೆ ಅವತ್ತು ಹಬ್ಬ ಎಲ್ಲ ಇತ್ತು. ಅದ್ರ ಹಿಂದಿನ ದಿವಸ ನೀವೆಲ್ಲ ಕೊಟ್ಟಿದ್ದ ಜೋಶು ನಮ್ಗೆ ಖಂಡಿತ ಮಧ್ಯಾಹ್ನ ಮೇಲೆ ಚೇಂಜ್ ಆಗುತ್ತೆ ಅಂತಿತ್ತು, ಚೇಂಜ್ ಆಯ್ತು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈಗ ಶರಣ್ ಸರ್ ಮಾತಾಡ್ತಾರೆ. ಹ್ಯಾಪಿನೆಸ್ ಇದೆಯಲ್ಲ ಅದನ್ನ ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು. ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತನ್ನುವಂಥದ್ದು ಒಂದು. ಎರಡನೇದು, ಈ ವರ್ಷ ಅಂದರೆ 2025 ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದಿದೆ ಗೊತ್ತಾ. ಇದು ಚೂಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆಷ್ಟು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತಂತಂದರೆ 2025 ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು, ಒಂದು ಒಳ್ಳೆ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಗಳಿಗೆ ಸೇರಬೇಕಾದಂಥ ಸಕ್ಸಸ್. ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ, ಅದು ನಿಜಾನೂ ಕೂಡ. ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನಿನ ವಿಚಾರದಲ್ಲಿ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋದಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು. ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ, ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ, ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ, ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ. ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು, ದೊಡ್ಡ ಆಶೀರ್ವಾದ ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ವಾದ್ರು ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು. ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ಲಾಸ್ಟ್ ಟೈಮೂ ಕೂಡ ಹೇಳಿದ್ದೆ.
ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು. ಯಾಕಂತಂದರೆ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ ಥರ್ಡ್ ಡೇಗೂ ಏನೋ ಮ್ಯಾಜಿಕ್ ಆಯಿತು ಗೊತ್ತಾ. ಒಂದು ಇವರು ಯಾರು ನಾನು ಒಂದು ಎರಡು ಮೂರು ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ. ಆ 2-3 ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದರೆ ಇವರು ಒಂದಿಷ್ಟು ಮೆಸೇಜನ್ನು ಕಳಿಸಿದ್ರು ನನಗೆ. ನಾನು ಯಾವುದನ್ನು ಸೈಡ್ಗೆ ಇಟ್ಬಿಡ್ತೆ. ಅಂದರೆ ಇನ್ನೊಂದು ಏನೋ ಆಗಬೇಕಾಗಿತ್ತು. ಅಂದರೆ ಆ್ಯಕ್ಚುಲಿ ನಾವು ತಲುಪಿಸ್ಬೇಕಾಗಿದ್ದಂಥ ಟೈಮಲ್ಲಿ ನಮ್ಗೆ ಆಗಲಿಲ್ಲ ಅದೊಂದು ವಿಚಾರ. ಅದಾದಮೇಲೆ ಅವ್ರದ್ದೊಂದು ಮೆಸೇಜ್ ಬರುತ್ತೆ, ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ. ನನಗೆ ಅವಾಗಲೂ ನಂಬಿಕೆ ಇಲ್ಲ. ಅಂದರೆ ಇದೊಂದು ಆಶಾಭಾವನೆ ಇರುತ್ತೆ, ಬಟ್ ನಿಜ ಆಗಲಿ ಅಂತ ಅನ್ನೋವಂಥದ್ದು ನಾನು ಹಂಗೂ ಕಳಿಸಿದ್ದೀನಿ. ಆಮೇಲೆ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ. ಅದನ್ನು ಖಂಡಿತ ಮಾಡ್ತೀನಿ ನಾನು. ಯಾಕಂದರೆ ಏನೋ ನಾವು ಒಳ್ಳೇದಾದರೆ ಸಾಕು ಹಿಂಗೆ ಅಂದಿದ್ದೀನಿ. ಆ್ಯಕ್ಚುಲಿ ಹಂಗೆ ಶುರುವಾದಂಥದ್ದೊಂದು ಚೆನ್ನಾಗಿದೆಯಂತೆ, ತುಂಬ ಚೆನ್ನಾಗಿದೆಯಂತೆ, ಸಿನಿಮಾ ಹಿಟ್ ಅಂತೆ ಅಂತ ಬರುತ್ತೆ ಗೊತ್ತಾ. ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರುವಂಥ, ಈ ತಂಡದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ. ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇ ಗೊತ್ತು. ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು. ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು. ಯಾಕಂದರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ. ಒಬ್ಬ ನಿರ್ಮಾಪಕ ನಗಬೇಕು ರೀ. ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನೋವಂಥದ್ದು. ಇವತ್ತು ಒಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವರು ಕೊಟ್ಟಿರುವಂಥ ಆಶೀರ್ವಾದ, ಅದು ನೀವು ಕೊಟ್ಟಿರುವಂಥ ಪ್ರೀತಿ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ, ಇನ್ನೂ ಹೆಚ್ಚು ಎಫರ್ಟ್ ಹಾಕಿ, ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ, ನೀವು ನಮಗೆ ಕೊಟ್ಟಿದ್ದೀರಿ. ನೀವು ನನಗೆ ಕೈ ಬಿಟ್ಟಿಲ್ಲ. ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿನೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಚೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ, ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿಯುತವಾದಂಥ ಪ್ರೀತಿ ಭರಿತವಾದಂಥ ಸಿನಿಮಾನ ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀರಿ. ಅದನ್ನು ನಾವು ಮಾಡ್ತೀವಿ ಅಂತ ಅನ್ನೋವಂಥದ್ದು. ದರ್ಶಿನಿ ಅವರು, ಈಗ ಸಾಂಗಿನ ವಿಚಾರಕ್ಕೆ ಬರ್ತೀನಿ. ದರ್ಶಿನಿಯವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ. ಅವರೇ ಹೇಳ್ಬಿಟ್ರು ಅದನ್ನು ಯಾಕಾರೆ ಹೇಳ್ತು ಯಾರಿಗೂ ಗೊತ್ತಾಗ್ತಿಲ್ಲ, ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ. ಬಜೆಟ್ ಇಲ್ಲ ಸರ್, ಇನ್ನೊಂಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾ ಇಲ್ಲ, ಅದು ಕಮ್ಮಿ ಅದನ್ನು ಕಟ್ ಮಾಡ್ಕೊಂಬಿಡಿ. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾನೆ ಇಲ್ಲ, ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಂದ್ಕೊಂಡೆ. ಹೋಗಿ ಬಿಡಿ, ಪರವಾಗಿಲ್ಲ. ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ, ಕಮ್ಮಿ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದಿದೆ ಗೊತ್ತಾ. ಅದಕ್ಕೆ ಅವರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು. ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಅವರೆಷ್ಟು ಚೆಂದ ಹೋಮ್ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಸ್ವಲ್ಪ ಕಮ್ಮಿ ಖರ್ಚಲಾಗಿದೆ ಅಂತ, ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ. ಅವ್ರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಯಾರು ದರ್ಶಿನಿ ಅಂತ ಸರ್, ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ. ಓಕೆ, ಪರವಾಗಿಲ್ಲ. ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು. ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ. ಯಾರು ಹಿಂಗೆ ಬಂದು ರುಬ್ಬಿದ್ರೇ ನಾವು ಡ್ಯಾನ್ಸರ್ ಒಬ್ಬರು ಎದ್ದೇಳ್ತಾನೆ ಒಳಗಿದ್ದ, ಇಲ್ಲ ಅಂತಂದರೆ ಇಲ್ಲೇ ಮರ್ತೇ ಹೋಗ್ಬಿಡುತ್ತೆ ಡ್ಯಾನ್ಸು. ಸರ್ ಯಾರೋ ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಪರವಾಗಿಲ್ಲ, ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಇದಾಯಿತು. ಇವ್ರು ಬಂದರು ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು. ಆಗಲೇ ಇವರು ಒಂದು ವಿಡಿಯೋ ಮಾಡಿದರು, ಅಂತ. ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವರೇನಾ ಇವರು ಅಂತ. ನನಗೆ ಸರ್ ನಾನು ನಿಜ ಹೇಳ್ತೀನಿ, ಇದು ನನಗೆ ಕರೆಕ್ಟಾಗಿ ಒಂದು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು 3-4 ತಿಂಗಳು ಬೇಕು ನನಗೆ ಅಂತ. ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ, ಸುಮ್ಮನೆ ನಾನೇ ನೋಡ್ತೀನಿ. ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ, ನಾನು ಫಸ್ಟೇ ರಿಹರ್ಸಲ್ ಮಾಡಲ್ಲ, ನಾನು ಫಸ್ಟೇ ಬರೀ ನೋಡ್ಕೊತೀನಿ. ಇದು ನನ್ನ ಸ್ಟೈಲು ಅಂದೆ. ದೇವರೇ ನನ್ನ ಸ್ಟೈಲ್ ಅಲ್ಲ, ದೇವರೇ ನನ್ನ ಸ್ಟೈಲ್ ಅಲ್ಲ. ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು. ಇವತ್ತು ಅಕಸ್ಮಾತ್ ಏನಾದ್ರು ನಾನು ಒಂದು ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವ್ರು ಆ್ಯಕ್ಚುಲಿ ಭಯ ಬಿದ್ದುಬಿಡ್ತಿದ್ರು. ಯಾಕಂದರೆ ಪಾಪ ಸರ್ ಇದು ನನ್ನ ಮೊದಲನೇ ಸಾಂಗ್ ಸರ್, ಸಖತ್ತಾಗಿ ಮಾಡಬೇಕು ಸರ್ ಅಂತ ಎಲ್ಲ ಬರೋನವ್ರು. ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದೆ ಇವಮ್ಮ, ನಾನು ಬೇರೆ ಹಿಂಗೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ಹೋಯ್ತು ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು.
ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು, ಅದೆಲ್ಲ ಒರಿಜಿನಲ್ ಮೂಮೆಂಟು. ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇವರು ಒಂದು ವಿಡಿಯೋ ಬಿಟ್ಟರು, ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ. ಅದು ನಿಮ್ದೆ ನೀವೇ ಯೂಟ್ಯೂಬಲ್ಲಿ ಹಾಕಿದ್ರಿ ಅಂತ ಕಾಣಿಸುತ್ತೆ. ನಾನು ಸುಮಾರು ಇದ್ರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು, ಅದು ಯಾವ ಆದರ್ಶಿನಿ ಕರೆಕ್ಟ್ ಹಿಂದ್ಗಡೆ ಅದು ಯಾರೊಬ್ಬರು ಕಮೆಂಟ್, ಫಸ್ಟ್ ಕಮೆಂಟೆ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್. ಇದು ಬೇಕಾಗಿತ್ತ ನನಗೆ? ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು, ಸಾಕಾತು ಡ್ಯಾನ್ಸರ್ ಅಂತಿತ್ತು. ಇವಮ್ಮ ಅದನ್ನ ಹಾಕಿದ್ರು ಈ ವಿಡಿಯೋ. ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದು ನಿಜವಾದ ಮೂಮೆಂಟು, ಹಂಗೆ ಮಾಡಬೇಕಾಗಿತ್ತು ನಾನು. ಶರಣ್ ಶಾಕ್ಸ್ ಬಹಳ ಚಂದ, ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಝೂಮಂತರ್ ನೆನೆಸ್ಕೊಳ್ಳಿಕ್ಕೆ ನಾವು ಇನ್ನೂ 10 ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು. ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಂದರೂ ತಪ್ಪಾಗಲ್ಲ, ಅವರು ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್, ನೀವು ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ, ಯಾಕೆ ಗೊತ್ತಾ, ಈಗ ನಾನು ಈ ಭಾಗದವ್ರು, ಯಾಕಂದರೆ ಯು ಆರ್ ನೌ ಎ ಪಾರ್ಟ್ ಆಫ್ ದಿಸ್ ಫಿಲಮ್. ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡ್ತಾ ನಿಮ್ಮನ್ನ, ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ. ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ, ಅವ್ರಿಗಿರುವಂಥ ಟ್ಯಾಲೆಂಟ್ಗೆ, ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ, ನಾವಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಲಿ ಅಂತ ಹೇಳ್ತೀನಿ. ಮೇಘನ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ, ಎಲ್ಲ ಮಾತಾಡ್ಬಿಡ್ತೀನಿ. ಅವ್ರೂ ಅಷ್ಟೇ ಬೇಡ ಅಂತ ಇದ್ದಾರೆ ಅವರು. ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ, ಅವಿನಾಶ್ ಅವರ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದೆ ಅಂತ ಅನ್ನೋವಂಥದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಕಾಯ್ತಾ ಇದ್ದೀನಿ. ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ, ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ. ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದೇನೋ ಒಂದು ಸ್ಟ್ಯಾಂಪನ್ನ ಒತ್ತುತ್ತಾರೆ. ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ, ಮ್ಯೂಸಿಕ್ಕಿನ ವಿಚಾರದಲ್ಲಿ ಸಂಗ್ರಹ. ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನೋವಂಥದ್ದು ನನ್ನ ಆಶಯ. ಮತ್ತು ನವನೀತ್ ಅವ್ರಿಗೆ ಏನು ಹೇಳಿ ನೋಡಿ, ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತು ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ, ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ. ಸರ್ ಒಂದು ಚಿಟ್ ಚಾಟ್ ಸಾರ್ ಅಂತ ಕರ್ಕೊಂಡ್ಬಂದ್ರು ನನಗೆ. ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇದ್ದಲ್ರಿ ಅಂತಂತಂದೆ. ಅದೇ ಸರ್ ಒಂದು ಲಾಸ್ಟ್ ಮೂಮೆಂಟ್ ಏನೋ ಅಂತ ಟ್ವಿಸ್ಟ್ ಬಂತಂದ್ರು. ನನಗೆ ನೋಡಿ ಯಾವ ರೇಂಜ್ ಎಲ್ಲಿ ತನಕ ಟ್ವಿಸ್ಟ್ ಇರ್ತಾವೆ ಗೊತ್ತಿಲ್ಲ ನನಗೆ. ಅವ್ರು ಸ್ಕ್ರಿಪ್ಟಲ್ಲಿ ಮಾತ್ರ ಟ್ವಿಸ್ಟ್ ಅಂದ್ಕೊಂಡೆ. ಭಯಾನಕ ಇದು. ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ಸಲ್ಲಿದ್ದೀನಿ ನಾನು. ಬೇರೆ ಡ್ರೆಸ್ಸಲ್ಲಿದ್ದೀನಿ, ಅದು ಟ್ವಿಸ್ಟ್ ಅವ್ರಿಗೆ. ಯಾಕಂದ್ರೆ ಇದನ್ನ ಅವ್ರಿಗೆ ಹೇಳಕ್ಕೆ ಬಿಟ್ಟಿಲ್ಲ ನಾನು. ಸರ್ ಅದೇ ಆ ಝೂಮಂತ ಟೀ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ನಿಮಗೂ ಸರ್ ಇಲ್ಲ ನಾನು ಅಂತ ಹಂಗೆ ಇಟ್ಟಿದ್ದೀನಿ. ನವನೀತ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತಂದರೆ ತಪ್ಪಾಗಲ್ಲ. ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರು ಆಡಿದ್ದಾರೆ ಅಂತ. ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಹೊಟ್ಟೆ ಮೇಲೆ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಷ್ಟೊತ್ತು ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಇದ್ದೆ. ನಾನೇ ಆಡಿದ್ದೀನಿ ಸರ್ ಅಂತಾರೆ. ನಿಜ ಹೇಳ್ತೀನಿ, ತಮಾಷೆಗೆ ಹೇಳ್ತೀನಿ ಕೇಳಿ. ನಾವು ಯೂಶಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ, ಅಂದರೆ ಪೇಮೆಂಟಿನ ವಿಚಾರಕ್ಕೆ, ಅಂದರೆ ರೆಗ್ಯುಲರ್ ಇದರಲ್ಲಿ ಪೇಮೆಂಟಿನ ವಿಚಾರಕ್ಕೆ ಏನಿರುತ್ತೆ ಅಂದರೆ, ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ. ಇವ್ರು ಇದಾರಲ್ಲ, ಎಲ್ಲರ ವಾಯ್ಸು ಅವರೇ ಮಾತಾಡ್ತಾರೆ. ಎಲ್ಲರ ವಾಯ್ಸು ಅವರೇ ಮಾತಾಡಿದ್ದಾರೆ. ಇನ್ನೂ ಈ ಪಿಕ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ. ಅದಕ್ಕೆ ನಾನೇ ಅಂದ್ಕೊಂಡೆ, ಸರ್ ಇನ್ಮೇಲೆ ಅಗ್ರಿಮೆಂಟ್ ಡಬ್ಬಿಂಗಿಗಲ್ಲ, ಶೂಟಿಂಗ್ ಟೈಮಿಗೆ ಮುಗಿದೆ. ಇವ್ರ ಟ್ಯಾಲೆಂಟು ನನ್ನನ್ನು ಭಾಳ ಜಾಗೃತವಾಗಿ ಮಾಡಿರುವಂಥದ್ದು. ನನಗೂ ನನ್ನ ವಾಯ್ಸನ್ನು ಅವರೇ ಮಾತಾಡೋದು. ಅಂದರೆ ಫೈನಲ್ ಅಲ್ಲ, ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇದು ನನ್ನ ಥರನೇ ಇದೆಲ್ಲಪ್ಪ, ಸೇಮ್ ಇದು
ನನ್ನ ಇಂಟೋನೇಷನ್ನು, ನಂದು ಟ್ಯೂನು ಎಲ್ಲ ನಂದೇ ಇದೆ. ಚಿಕ್ಕಂದ್ರೆ ಒಂದು 40-50% AI ಮಾಡೋದು ಸರ್, ಅಂದ್ರೆ ಲೈಕ್ ಟೆಕ್ನಾಲಜಿ ಅದರಿಂದ ನೀವು ಇದ್ದೀರ ಅಣ್ಣ, ಫೀಲ್ ಇರಲಿ ಅಂತ. AI ನೀವು ಅಲ್ಲ. ಆಕ್ಚುಲಿ ಏನು ಗೊತ್ತಾ, ನೀವು ಫ್ಲಾಟಾಗಿ ಮಾತಾಡಿದ್ರೆ ಬರಲ್ಲ, ನೀವು ಒಂಚೂರು ಆ ಇಂಟೋನೇಷನ್ಸ್ ಎಲ್ಲ. ಸೊ ಒಳ್ಳೇದಾಗಲಿ, ಅವರು ಇನ್ನೊಂದಿಷ್ಟು ಟ್ಯಾಲೆಂಟು ಹೊರಗಡೆ ಬರಲಿ. ಏನಂತಂದರೆ ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್. ಇವತ್ತು ನನಗೆ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದ್ಗಡೆ ನೋಡಿ, ಅವ್ರು ಎಲ್ಲೂ ಮುಂದೆ ಬರಲ್ಲ ಅವರು ಅಂಥದ್ದು ಯಾರು ಇದ್ದಾರೆ ಅಂತ ಅನ್ನೋದಾದರೆ ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನವನೀತ್. ಓನ್ ಆ್ಯಂಡ್ ಓನ್ಲಿ ನವನೀತ್ ಅವರು. ಯಾಕಂತಂದರೆ ಬರೀ ಕ್ಯಾಮರಾದ ಮುಂದೆ ಮಾತ್ರ ಅಲ್ಲ ರೀ, ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ, ಬರೀ ಸಿನಿಮಾಗೆ ಅಂದರೆ ಬರೀ ಶೂಟಿಂಗು ಡೈರೆಕ್ಷನ್ದು ಮಾತ್ರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್, ಏನ್ರಿ ನವನೀತ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಇದ್ರ ಮೇಲೆ ಹಾಕ್ಕೊಂಡಿದ್ದೀರಲ್ಲ ಅಂತ ಅನ್ನುವಂಥದ್ದು. ಅದು ಅವ್ರಿಗೆ ಅವ್ರ ಕೆಲಸದ ಮೇಲಿರುವಂಥ ಪ್ರೀತಿ, ಈ ಸಿನಿಮಾ ಮೇಲಿರುವಂಥ ಪ್ರೀತಿ. ಚೂಮಂತರ್ ಬೇರೆ, ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ. ಚೂಮಂತರು ಒಂದೇ, ನವನೀತ್ ಅವರನ್ನು ಒಂದೇ. ನಾನು ಅವೆರಡೂ ಬೇರೆ ಬೇರೆ ಅಂತ ಅನ್ನಿಸ್ಲಿಲ್ಲ. ಎಲ್ಲಿ ತನಕ ನನಗೆ ಚೂಮಂತರ್ ಅನ್ನೋವಂಥದ್ದು ನನ್ನ ತಲೆಯಲ್ಲಿ ಇರುತ್ತೋ ಅದ್ರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರುವಂಥ ಇನ್ನೊಂದು ಹೆಸರು ನವನೀತ್ ಅವರು. ಅವ್ರಿಗೆ ಸೇರ್ಬೇಕಾಗಿರುವಂಥದ್ದು. ಮತ್ತೆ ಎಲ್ಲರೂ ನಿಜ, ಅದು ನಿಜ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ವಾಯ್ಸ್ ನೋಟ್ ಬಿಟ್ಟಿದ್ದೀನಿ ನಿನ್ನೆ, ಹೌದಲ್ವಾ ಸರ್? ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನವನೀತ್. ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ, ಎಲ್ಲಿಂದನೋ ಬಂದಿರುವಂಥದ್ದು, ಎಷ್ಟು ಹಿಂದಿಂದ ಬಂದಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋವಂಥದ್ದು. ಸುಮ್ಮನೆ ಬರೋಲ್ಲ. ಆ ಜವಾಬ್ದಾರಿ ತಗೊಳ್ಳೋವಂಥದ್ದು ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೇ ಆ ಥರದ್ದೊಂದು ಹೆಸರು ಬಂದಿರುತ್ತೆ. ಸೊ ಆ ಒಂದು ಕ್ಯಾಪನ್ನು ಭಾಳ ಚಂದವಾಗಿರುವಂಥ, ಶಕ್ತಿಯುತವಾಗಿರುವಂಥ ಒಂದು ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು. ಈ ಸಿನಿಮಾದ ಹೀರೋ ಆಗಿ ಮಾತ್ರ ಮಾತಾಡ್ತಾ ಇಲ್ಲ, ಚಿತ್ರರಂಗದ ಒಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಒಂದು ಸಕ್ಸಸ್ಸನ್ನು ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂಥದ್ದು. ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಿ. ಕರ್ವ ಸಿನಿಮಾದ ಪ್ರೊಡ್ಯೂಸರ್ ಒಪ್ಕೋಬೇಕು, ಆಪ್ತಮಿತ್ರ ಸಿನಿಮಾದ ಪ್ರೊಡ್ಯೂಸರ್. ಸೊ ಇದೆಲ್ಲ ಕಾಲ ಕೂಡ ಬಂದರೆ ಒಂದು ಲೈನು ಸ್ಕ್ರಿಪ್ಟು ಅಂತ ಒಂದು ಲೈನ್ ಅಂತ ಇದೆ. ಸೊ ಇದೆಲ್ಲ ಆಯಿತು ಅಂತಂದರೆ ಶರಣ್ ಸರ್ ಅವರ ನಾಯಕತ್ವದಲ್ಲಿ ಇನ್ನೂ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಎಲ್ಲ ಈ ಟೆಕ್ನಾಲಜಿ ಮುಖಾಂತರ ತರಕ್ಕೆ ಟ್ರೈ ಮಾಡಿ ಒಂದು ಮಾಡೋವಂಥ ಪ್ಲ್ಯಾನ್ ಅಂತೂ 100% ಇದೆ ಸರ್. ತರುಣ್ ಸರ್, ರಿಲೀಸ್ ಹಿಂದಿನ ದಿನ ಇದ್ದಂಥ ಭಯಕ್ಕೂ ಇವತ್ತಿರುವಂಥ ಖುಷಿಗೂ ತುಂಬ ಡಿಫ್ರೆನ್ಸ್ ಇದೆ. ಹಿಂದಿನ ದಿನ ಕೋಟಿಗಟ್ಟಲೆ ದುಡ್ಡು ಹಾಕಿರ್ತೀರಾ, ಥಿಯೇಟರ್ ಸಿಗ್ತಾ ಇಲ್ಲ, ಹೇಗೆ ಜನಕ್ಕೆ ರೀಚ್ ಮಾಡೋದು ಅಂತ ಹೇಳಿ. ಇವತ್ತು ಜನ ನೋಡಿದ್ದಾರೆ, ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ, ಹೌಸ್ಫುಲ್ಗಳು ಬೋರ್ಡ್ ಬೀಳ್ತಾ ಇದೆ. ಸೊ ಆ ಡಿಫ್ರೆನ್ಸ್ ಜೊತೆಯಲ್ಲಿ ಯೂಶಲಿ ಒಂದು ಸಕ್ಸಸ್ ಮೀಟ್ ಅಂತ ಬಂದಾಗ ಎಲ್ಲ ಕಡೆಯಿಂದ ಫಸ್ಟ್ ಕ್ವೆಶನ್ಸ್ ಬರೋದು ಕಲೆಕ್ಷನ್ಸ್ ರಿಪೋರ್ಟ್. ಅದನ್ನ ಎಂಡಲ್ಲಿ ಖಂಡಿತ ಈ ಸಿನಿಮಾ 25 ದಿವಸ 55 ದಿವಸ ಆಗುತ್ತೆ, ಆವತ್ತು ರಿಪೋರ್ಟ್ ಹೇಳ್ತೀವಿ. ಯಾಕಂದ್ರೆ ಇಷ್ಟಕ್ಕೆ ಅದು ಕಾಮನ್ ಆಗ್ಬಿಟ್ಟಿದೆ, ಇಷ್ಟು ಕೋಟಿ ಮಾಡ್ತು, ಅದಕ್ಕೊಂದಷ್ಟು ಸೇರ್ಸ್ ಹೇಳಿ ಅದು ಬೇಡ ಅಂತ. ಇಡೀ ಸಿನಿಮಾ ಮುಗಿದ್ಮೇಲೆ ಇವತ್ತೇನು ಬಿಸ್ನೆಸ್ ಆಗುತ್ತೆ, ಮಾರ್ಕೆಟಲ್ಲಿ ಎಷ್ಟು ನಾವು ಏನೇನು ಬರುತ್ತೆ, ಖಂಡಿತ ಅದನ್ನು ಫುಲ್ ಹೇಳ್ತೀವಿ. ಯಾಕಂದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಹಾಕಬೇಕು. ಮತ್ತೆ ಇಲ್ಲಿ ಇನ್ನೊಂದು ಏನೋ ಹೇಳ್ತೀನಿ ಅಂದರೆ, ನಾನು ಫಸ್ಟ್ ಡೇ ಮಾರ್ನಿಂಗು ಜನ ಬಂದಿಲ್ಲ ಅಂದರೆ ಅವತ್ತು ಹಬ್ಬ ಇತ್ತು, ಬೇರೆ ಏನು ಮಾಡ್ಬೋದು ನನ್ನ ಕೈಲಿ ಆ ಪ್ರಮೋಷನ್ ಮಾಡಿದ್ವಿ. ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ. ಯಾವಾಗ ಅದಾಗಿಲ್ಲ ಅಂದ್ರೆ ಪ್ರಮೋಷನ್ ವೀಕ್ ಅಂತ ಬರುತ್ತೆ. ಎರಡೂ ಇರುತ್ತೆ. ಆಸ್ ಎ ಪ್ರೊಡ್ಯೂಸರ್ ನನಗೆ ಓಕೆ ನನ್ನ ಕೈಲಿ ಆಗಿದ್ದು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಬೇರೆಯವ್ರಿಗೆ ಹೊರಗಡೆಯಿಂದ ನೋಡೋವಾಗ ಇನ್ನೂ ಬೇಕಿತ್ತು ಅನ್ಸುತ್ತೆ. ಅದೇ ಅವತ್ತು ಒಂದು ಹಬ್ಬ ಇದು ತುಂಬ ದೊಡ್ಡ ಬಂದಿದೆ, ಏನು ಮಾಡಿದ್ರು ನಾವು ಮಾಡಿದ್ದೆಲ್ಲ ಸೂಪರ್, ದೇವದ್ದೆಲ್ಲೋ ಮನೆಗೆ ಹೋದ್ರು ಚೆನ್ನಾಗಿತ್ತು, ಇನ್ನೊಂದು ಮಾಡಿದ್ರು ಎಲ್ಲ ಅನ್ಸುತ್ತೆ. ಆದರೆ ಎರಡನೇ ದಿವಸದಿಂದ ಜನ ನೋಡೋದು, ರಿಪೋರ್ಟ್ ಬಂತು, ತುಂಬ ಚೆನ್ನಾಗಾಯಿತು. ಮತ್ತೆ ಕೆಲವೊಂದು ಏನು ಹೋಗ್ಬೇಕು ಅಂದರೆ, ಸಿನಿಮಾ ಫಸ್ಟ್ ಫಿಲ್ಮ್ ಮಾಡೋದು ಒಂದು ಶೋಕಿನೇ ಅನ್ಬೋದು ಸರ್. ಇದು ಚೇಂಜ್ ಆಫ್ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಿರೋದು, ಹೊಸದಾಗಿ ಬರೋರಿಗೆ ಮತ್ತೆ ಕೆಲ ದೊಡ್ಡ ಹೀರೋಗಳು ಆಗ್ತಾರೆ ಸರ್. ಇದು ಈ ಸಂಸ್ಕೃತಿ ಹೋಗ್ಬೇಕು. ಏನಾಗ್ತಿದೆ, ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು. ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬಂದು ಚೆನ್ನಾಗಿಲ್ಲ ಅಂತ ಹೇಳಬೇಕು. ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು 30 ರೂಪಾಯಿ 50 ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡು ಅಥವಾ ಟೀಮ್ ಅವ್ರು ಒಪ್ಕೊಂಡಿರ್ತಾರೆ, ಅದನ್ನ ಬೇರೆಯವ್ರು ಮಾಡ್ತಾರೆ. ಈಗ ನೀವು ಆ ಕೆಲಸ ಮಾಡ್ತೀರಿ, ಇನ್ನೊಬ್ರು ಮಾಡ್ತೀರಿ ಅಂದ್ರೆ ನಿಮಗೆ ನಾನು ಒಪ್ಕೊಂಡ್ರೆ ನೀವು ಮಾಡ್ತೀರಿಲ್ಲ, ನೀವು ಅದು ಮಾಡೋದಿಲ್ಲ. ಸೊ ಜನಗಳು ಫಸ್ಟ್ ನನಗೂ ಹೇಳಿದ್ರು, ತುಂಬಿಸ್ಬೇಕಿತ್ತು, ತಮಟೆ ಹೊಡಿಸಿ ಮಾಡಿ
ಸರ್ ಅದೇ ನನಗೆ ಕುತ್ಕೊಂಡಿರ್ತಾರೆ, ನಾನು ಹೀರೋ ಪಕ್ಕ ಕುತ್ಕೊಂಡಂತಲ್ಲ, ಶರಣ್ ಸರ್ ನನಗೆ ಒಂದು ದಿವಸನೂ ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ, ಎಷ್ಟು ಕಟ್ಔಟ್ ಹಾಕ್ಸ್ತೀರಾ, ಥಿಯೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ, ತಮಟೆ ಹೊಡಿಸ್ತಾ ಇದ್ದೀರಾ, ನನಗೆ ಹಾರ ಹಾಕಿದ್ದೀರಾ ಸರ್. ಇದೆರಡನೇ ಸಿನಿಮಾ, ಇದನ್ನು ಯಾವತ್ತೂ ಕೇಳಲ್ಲ ಸರ್, ಕೇಳಲಿಲ್ಲ ನನಗೆ. ಇದನ್ನ ಗಂಟಾ ವಿಶ್ವಾಗಿ ಹೇಳ್ತೀನಿ, ನಮ್ಮ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟ್ಔಟ್ ಹಾಕ್ಬೋದು, ಹಾರಗಳು ಹಾಕ್ಸೋದು, ಥಿಯೇಟರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ. ಈ ಸಂಸ್ಕೃತಿ ಅವ್ರಲ್ಲಿ ಇಲ್ಲೇ ಇಲ್ಲ ಸರ್, ತುಂಬಾ ಸಿಂಪಲ್, ಯಾವುದೇ ಇದಾಗಬಹುದು. ಸೊ ಈಗ ಒಂದೊಂದು ಪ್ರೆಷರ್ ಆಗಿ ಸರ್, ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರ್ಬೇಕು ಅಂದ್ರೆ ವಿಧಿನ ನಾನು ಮಾಡೇ ಮಾಡ್ತಿದ್ದೆ, ಹೀರೋ ಕೇಳ ಮಾಡಲೇಬೇಕು, ಅದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅನ್ಕೊಂತೀನಿ. ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್, ಸಿನಿಮಾ ಚೆನ್ನಾಗಿದೆ ಅಂದ್ರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು, ಜನ ಮಧ್ಯಾಹ್ನ ಕಮ್ಮಿ ಇರ್ಬೋದು, ಖಂಡಿತ ನೆಕ್ಸ್ಟ್ ಡೇ ಬರ್ತಾರೆ. ಅದು ನನ್ನ ಸಿನಿಮಾಗಾಗಿದೆ. ಇದು ಚೇಂಜ್ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಫಸ್ಟ್ ಡೇಗೂ ಇದಕ್ಕೆ ತುಂಬಾ ಚೇಂಜಸ್ ಇದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ. ಆ ಗೆಲುವು ಅನ್ನೋದು ಒಂದು ಟಾನಿಕ್, ತುಂಬಾ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ. ಮುಂದೆ ಈಗ ಒಂದು ನನಗೆ ಹೊಣೆಗಾರಿಕೆ ಬಂದಿದೆ, ಈಗ ತುಂಬಾ ದೊಡ್ಡ ಹಿಟ್ಟಾಗಿ ಹೋದ್ರೆ ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನೋ ಮಾಡಬೇಕು. ಈಗ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ 3 ಪಿಲ್ಲರ್ ತುಂಬಾ ಮುಖ್ಯ. ನವನೀತ್ ಅವ್ರ ಕತೆ ಮಾಡಿರೋದಾಗ್ಬೋದು, ಆ ಕತೆ ಮಾಡಿದ್ರೆ ನಾನು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದು, ಅದನ್ನ ಶರಣ್ ಸರ್ ಒಪ್ಕೊಂಡಿದ್ದು. ಸೊ 3 ಜನ ಒಂದು ಸರ್ಕಲ್, ಅದು ನಾವು 3 ಜನ ಸೇರ್ಕೊಂಡು ಅನ್ಕೊಂಡಿದ್ದಕ್ಕೆ ಅದಾಗಿದೆ. ಸೊ ಒಬ್ರಿಗೊಬ್ರು ಸಪೋರ್ಟು ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ಗೆಲುವಾಗಿದೆ. ಇವತ್ತು ನನ್ನ ಮುಖದಲ್ಲಿ ನಗು ಇದೆ. ಸರ್ ಡೈರೆಕ್ಟರ್ ಸರ್ಗೆ ಈ ಕ್ವಶನ್, ಇವರು ಯೋಗಿ ದ್ವಾರಕೇಶ್ ಹತ್ರ ಅವ್ರ ಪರ್ಮಿಷನ್ ತಗೊಂಡೇ ಮಾಡಿದ್ದ. ಸೊ ಹಾಗಾಗಿ ನಾವು ಸಿನಿಮಾ ಕದ್ದಿಲ್ಲ, ಕ್ಯಾರೆಕ್ಟರ್ ಮಾತ್ರ ತಗೊಂಡ್ರದು ಅಷ್ಟೇ. ಸಿನಿಮಾಗೂ ಆ ಸಿನಿಮಾಗೂ ಈ ಸಿನಿಮಾಗೂ ಏನಿಲ್ಲ. ವಿಷ್ಣು ಸರ್ ಆಕ್ಚುಲಿ ಡಿಸ್ಕಷನ್ ಅಲ್ಲೇ ಅಂದ್ರೆ ಲೈಕ್ ಮುಂಚೆ ನನ್ನ ಪ್ಲಾನ್ ಇತ್ತು, ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ಬಿಗ್ಗೆಸ್ಟ್ ಡ್ರೀಮ್. ಸೊ ಹಾಗಾಗಿ ಎಲ್ಲರೂ ಸುಮಾರು ಜನ ಕರ್ವಾಟು ಲಿಂಕ್ ಮಾಡ್ತಾರೆ. ಸೊ ಅದು ಎಕ್ಸ್ಪೆಕ್ಟೇಷನ್ ಬಿಟ್ಟು ಬೇರೆ ಏನೋ ತೋರಿಸಿ ಇನ್ನೂ ದೊಡ್ಡದಾಗಿರೋದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳೋಣ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂದಾಗ, ಹಾಗಾಗಿ ಫಸ್ಟು ನನಗೆ ತಲೆಗೆ ಬಂದಿದ್ದು ಅವಿನಾಶ್ ಸರ್ನ ಕರ್ಕೊಂಡ್ಬಂದಿದ್ದು ಕ್ಲಿಕ್ ಮಾಡೋಣ ಅಂತ. ಸೊ ಜೊತೆಗೆ ಹೆಂಗೋ ವಿಷ್ಣುದಾದ ಅವ್ರು ತಂದ್ಬಿಟ್ರೆ ಸರ್ಪ್ರೈಸ್ ಆಗೋಗುತ್ತೆ ಇನ್ನೂ ಆಡಿಯನ್ಸ್ಗೆ ಅಂತ ಅಂದ್ಬಿಟ್ಟು ಬಿಫೋರ್ ರಿಲೀಸ್ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ಕೂಡ ಕೆಲವೇ ಟೆಕ್ನಿಷಿಯನ್ಸ್ಗಳನ್ನ ಇಟ್ಕೊಂಡು ವಿಷಯ ಲೀಕ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಸೊ ಈ ಥರ ಸೀಕ್ರೆಟ್ ಆಗಿ ಅದನ್ನು ಶೂಟ್ ಮಾಡಿ ಇಟ್ಟಿದ್ದಂಥದ್ದು. ಅದೇ ನಿಮ್ಮ ಪಾತ್ರ ಅವತ್ತು ಕೇಳಿದೆ, ಭಯ ಆಗಿಲ್ವಾ ಅಂದ್ಬಿಟ್ಟು ಸಿನಿಮಾ ಮಾಡ್ಬೇಕಾದ್ರೆ? ತುಂಬ ಇಡೀ ಸಿನಿಮಾಗೆ ತುಂಬ ಹೈಲೈಟ್ ಸೀನ್ ಅನ್ಸುತ್ತೆ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಏನು ಖುಷಿ ಅಂದರೆ ನನಗೆ ಜನರಲ್ ಆಗಿ ನನ್ನ ಮನೇಲಿ ಹಿಂಗೆ ಇರ್ತೀನಿ, ಯಾರು ಗೆಸ್ಟ್ ಮಾಡಲ್ಲ. ಹೌದು, ಅಲ್ಲಿ ಬಂದಾಗ ಆ ಪಾಯಿಂಟ್ ಬಂದಾಗ ಯಾರು ಗೆಸ್ಟ್ ಮಾಡಲ್ಲ. ಅದೇ ಇವ್ರು ರೈಟಿಂಗ್ ಮ್ಯಾಜಿಕ್ ಇರೋದು ಅದೇನೆ. ಅವರು ರೈಟಿಂಗ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂದರೆ, ಆಮೇಲೆ ನನ್ನ ಮುಂದೆ ಶರಣ್ ಸರ್ ಅಂತ ಒಂದು ದೊಡ್ಡ ಆರ್ಟಿಸ್ಟ್ ನಿಂತಾಗ ನಾನು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದಿತ್ತು ಮೈಂಡಲ್ಲಿ. ಆ್ಯಂಡ್ ನನ್ನ ಖುಷಿ ಏನು ಅಂದರೆ, ನಾವು ಒಂದೊಂದ್ಸಲ ಕೋಪ ಬಂದಾಗ ಮನೇಲಿ ಅಲ್ಲಿ ಇಲ್ಲಿ ದೇವತರ ಆಡ್ತೀವಿ ನಾವು. ನನಗೆ ದುಡ್ಡು ಕೊಟ್ಬಿಟ್ಟು ಸ್ಕ್ರೀನ್ ಮೇಲೆ ದೇವತರ ಆಡುವಾಗ ನಾನು ತುಂಬ ಎಂಜಾಯ್ ಮಾಡಿಬಿಟ್ಟು ಮಾಡಿದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮೆಲ್ರಿಗೂ ಆ್ಯಸ್ ಅನ್ ಆರ್ಟಿಸ್ಟ್ ನಮ್ಗೆ ಒಂದು ಇರುತ್ತಲ್ವಾ, ರೊಮ್ಯಾನ್ಸಲ್ಲೂ ಕಾಣಿಸ್ಕೊಳ್ಬೇಕು, ಆ್ಯಕ್ಷನಲ್ಲಿ, ಬೇರೆ ಬೇರೆ ಜಾನ್ರ ಅಲ್ಲಿ. ಸೊ ಹಾರರಲ್ಲಿ ನಾನೊಂದು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ಒಂದು ಆಸೆ ಇತ್ತು, ಅದು ಫುಲ್ಫಿಲ್ ಆಗಿದೆ. ಶೂಟಿಂಗ್ ಟೈಮಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದರೆ ನನ್ನಿಂದ ತುಂಬ ಎನರ್ಜಿ ಹೋಯ್ತು ಅದರಲ್ಲಿ, ನಾನು ನಿಜ ಹೇಳ್ತೀನಿ. ಕೈಗೆಲ್ಲ ಪೆಟ್ಟಾಗಿತ್ತು, ಕಣ್ಣು ಪೆಟ್ಟಾಗಿತ್ತು, ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ. ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ, ಐ ವಾಸ್ ಲೈಕ್, ನನ್ಗೆ ಇವತ್ತಿಗೂ ನೆನಪಿದೆ, ನಾನು ಫಸ್ಟ್ ಶಾಟ್ ಆಸ್ ಅ ದೆವ್ವ ಕೊಟ್ಟಾಗ ನವನೀತ್ ಅವರಲ್ಲಿ ಮೇಲೆಲ್ಲೋ ಮಾನಿಟರ್ ಹತ್ರ ಕೂತಿದ್ರು. ಐ ಥಿಂಕ್ ಶರಣ್ ಸರ್ ರಿಮೆಂಬರ್ಸ್. ಈ ಕೇಮ್ ಡೌನ್ ಅಂಡ್ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ರು, ಎಲ್ಲರೂ ಹಗ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಅಂದರೆ, ಓಕೆ ನಾನೇನೋ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಈ ಸಿನಿಮಾಗೇನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗಬಹುದು ಅಂತ ನನಗೆ ಅವತ್ತು ಅನಿಸಿತ್ತು. ಆ್ಯಂಡ್ ಸ್ಕ್ರೀನಲ್ಲಂತೂ ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವನೀತ್, ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುಧೀರ್. ಯಾಕೆಂದರೆ ಇಂಥ ರೋಲ್ ಸಿಗೋದು ತುಂಬ ಕಷ್ಟ. ಆ್ಯಸ್ ಆರ್ಟಿಸ್ಟ್ ನಾವು ತುಂಬ ವೇಟ್ ಮಾಡ್ತಾ ಇರ್ತೀವಿ, ಅಂದರೆ ಒಳ್ಳೆ ರೋಲ್ ಬರಲಿ, ಆ ಥರ ಒಂದು ಏನೋ ನಾವು ಏನು ಅಂತ ತೋರಿಸ್ಕೊಳಕ್ಕೆ ಒಂದು ರೋಲ್ ಬರಲಿ ಅಂತ. ಅದು ನಮ್ಮ ಒಂದು ಮನಸ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆ್ಯಸ್ ಅನ್ ಆರ್ಟಿಸ್ಟು. ನನ್ನನ್ನು ಅದು ಸ್ಕ್ರೀನಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಂಜು ಸರ್ ಫಾರ್ ಆಸ್ಕಿಂಗ್. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇಂಪಾರ್ಟೆಂಟು ಮತ್ತು ಇನ್ನೆವಿಟಬಲ್, ಭಾಳ ಅನಿವಾರ್ಯನೂ ಹೌದು ಸರ್. ನಮಗೆ ಹೆಂಗಿರುತ್ತೆ ಅಂತಂದರೆ, ಎಂಥ ಬ್ರೀದರ್ ಅಂತಂದರೆ, ದೇವ್ರಿಗೆಲ್ಲ ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ, ಸಕ್ಸಸ್ ಅನ್ನೋವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ
ಯಾಕಂದರೆ ನನ್ನ ಗ್ರಾಫನು ಹಿಂಗೆ ಏನಿಲ್ಲ, ಹಿಂಗೆ ಆಗಿರುವಂಥದ್ದು. ಹಂಗೆ ಬಂದಾಗ ಒಂದು ಭಗವಂತ ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ ಗೊತ್ತಾ, ಅದಕ್ಕೆ ಚಿರಋಣಿ. ಆಮೇಲೆ ಇನ್ನೊಂದು ನನಗೆ ಈ ಸಿನಿಮಾದ ಸಕ್ಸಸ್ಸು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ. ಇದು ಬೇರೆ ಏನೋ ಟ್ರೈ ಮಾಡಿದ್ದೀನಿ ನಾನಿಲ್ಲಿ. ಇದು ನನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಕ್ಯಾರೆಕ್ಟರ್ ಅಲ್ಲ, ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ, ಹಳೇ ಶರಣ್ ಅಲ್ಲ. ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡುವಂಥ ಬಾಗಿಲುಗಳು ಓಪನ್ ಆಗುತ್ತೆ. ಇಲ್ಲ ಅಂದರೆ ಸ್ಟ್ರಕ್ಕು ಯಾವುದೋ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ. ಫಿಕ್ಸ್ ಆದರೆ ನನಗೇನು ತಪ್ಪಿಲ್ಲ. ನಾನೇನು ನೋಡ್ತಾ ಇದ್ದೀನಲ್ಲ ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ ಗೊತ್ತಾ, ಅವರೇನೆ ಬೇರೆ ಬೇರೆ ಥರ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ. ಸೊ ನಾನೇ ಯಾವುದೋ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾನ ಅನೌನ್ಸ್ ಮಾಡಿದೆ, ಫಸ್ಟ್ 2 ಕಮೆಂಟ್ ಬೀಳುತ್ತೆ, ಗುರು ಇದನ್ನ ಬಿಟ್ಟು ಹೊರಗಡೆ ಬರಲ್ವಾದ್ರು ನೀನು ಅಂತ. ಆಯ್ತಾ, ಇಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಸರ್, ಎಷ್ಟು ಚಾಲೆಂಜಿಂಗ್ ಅಂದರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ. ಯಾಕಂದರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಬಹಳಷ್ಟು ವರ್ಷಗಳು ಕಳೆದಿದ್ದೀನಿ, 100 ಸಿನಿಮಾಗಳು ಮಾಡಿದ್ದೀನಿ ಒಂದೇ ವೈಖರಿಯಲ್ಲಿ. ಅದನ್ನು ಚೇಂಜ್ ಮಾಡುವಂಥದ್ದು ಇದೆಯಲ್ಲ, ಅದು ಬರೀ ನನ್ನ ಆಸೆ ಆಗಿರಬಾರ್ದು, ಜನಗಳ ಅಪೇಕ್ಷೆನೂ ಆಗಿರಬೇಕು. ಜನಗಳ ಅಪೇಕ್ಷೆ ಯಾವಾಗ ಆಗುತ್ತೆ ಅಂತಂದರೆ ಈ ಥರದ್ದು ನಾನೇನೋ ಕೊಟ್ಟಾಗ, ನಾನು ಈ ಥರದ್ದೇನೋ ಕೊಡಬೇಕು ಅಂತಂತಂದರೆ ಈ ಥರದ್ದೊಬ್ಬರು ನಿರ್ಮಾಪಕರು ನಾನಿದ್ದೀನಿ ಅಂತ ಅನ್ನುವಂಥದ್ದು. ಸರ್ ಶರಣ್ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು. ಈ ಸಿನಿಮಾ ಪ್ಲಾಟನ್ನು ಒಪ್ಕೋಬೇಕಾದ್ರೆ ನನಗೆ ಬೇರೆ ಥರ ಇತ್ತು ಅಂತ ಗೊತ್ತಾಗಿತ್ತು. ಫಸ್ಟ್ ಕೇಳಿದ ಕ್ವಶನ್ನೇ ನಮಗೋಕೆ, ನಿರ್ಮಾಪಕರೇ ನಿಮಗೋಕೆನಾ ಅಂದ್ವಿ. ಸರ್ ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್, ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನು ಈ ಥರ ತೊಗೊತಾ ಇದ್ದಾರೆ, ನನಗೆ ಓಕೆ ಸರ್, ನಾನು ತುಂಬ ಹ್ಯಾಪಿ ಇದೆ, ಖಂಡಿತವಾಗ್ಲೂ ಈ ಜನ ಚೆನ್ನಾಗಿ ತಗೊಳ್ತಾರೆ ಸರ್ ಇದನ್ನ ಅಂತ. ಫಸ್ಟು ಸಿನಿಮಾ ಆಗೋಕ್ಕಿಂತ ಮುಂಚೆನೇ ಈ ಥರದೊಂದು ಭವಿಷ್ಯ ಇವರು ನೋಡ್ತಿದ್ರು. ಈ ಥರದೊಬ್ಬರು ಬೇಕಾಗುತ್ತೆ ನಮಗೆ, ಈ ಥರದೊಬ್ಬರು ನಿರ್ದೇಶಕರು, ಈ ಥರದೊಬ್ಬರು ನಿರ್ಮಾಪಕರು ಬೇಕಾದಾಗ ಈ ಥರದ್ದು ಶರಣ್ ಬೇರೆ ನೋಡಿ. ನಾನು ಆ್ಯಕ್ಚುಲಿ ನೀವು ಒಂದೊಂದು ಸ್ಟಿಲ್ ನೋಡಿದ್ರೆ ನಾನು ಅಲ್ಲೇ ಅಲ್ಲ, ಹಿಂದಿನ ಸಿನಿಮಾದಲ್ಲಿ ಎಷ್ಟು ಅಮೂಲ್ಯ ಆಗುತ್ತೆ ಅಂತಂದರೆ ನನಗೆ. ಮತ್ತೆ ಇನ್ನು ಮುಂದೆ ನನ್ನನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇರುವಂಥ ರೈಟರ್ಸ್ ಇದಾರಲ್ಲ, ನಿರ್ದೇಶಕರು ಇದಾರಲ್ಲ, ಶರಣ್ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಅನ್ನೋವಂಥದ್ದು. ಎಸ್, ಇನ್ನೊಂದು ಏನೋ ಒಂದಿಷ್ಟು ಥರದ ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ. ಇದು ನಾನಾಗೆ ಹುಡ್ಕೊಂಡು ಹೋಗಿದ್ದಲ್ಲ, ನನ್ನ ಹುಡ್ಕೊಂಡು ಬಂದಂಥದ್ದು ಇದು. ಅವಾಗ ಚಕ್ ಅಂತ ಹಿಂಗೆ ತೊಗೊಂಡಾಗ ಇಂಥ ಸಿನಿಮಾ ಗೆಲುವು ಭಾಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದರೆ ಶರಣ್ಣಿಗೆ ಬರೀ ಸಕ್ಸಸ್ ಅಲ್ಲ, ಇದು ಏನಂತ ಹೇಳಿ ಒಂದು 10 ಪಟ್ಟು ಸಕ್ಸಸ್ಸಿನ ಖುಷಿ ನನಗಿರುವಂಥದ್ದು.